ಅವಳು ಏನ್ ಗೊತ್ತಾನೆ, ಜನಕ್ಕೆ ಹಿಂಗ್ ಪೋಟ್ರೆ ಮಾಡ್ಬೇಕು ಅವಳು ಅಷ್ಟೇ, ಅದಕ್ಕೆ ಅವಳಿಗೆ ಮಾಡ್ತಿರೋದು. ಹೇಗಿದ್ರು ಕೂಡ ಅವ್ರು ನನ್ನ ಏನು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರು ಮಾಡ್ತಾ ಇದಾರ. ಯಾರು ರಕ್ಷಿತ್ ಅವ್ರು ಎಗನೆಸ್ಟ್ ಇದಾರೋ ಅವ್ರನ್ನೆಲ್ಲ ಕೂಡ ಇವರು ಬೇಕು ಅಂತಾನೆ ಅವ್ರ ಪರ ನಿಂತ್ಕೊಂಡು ಅವ್ರು ನನಗೆ ಏನು ದ್ರೋಹ ಮಾಡಿದ್ರು ಪರವಾಗಿಲ್ಲ, ನಾನಿಲ್ಲಿ ಅವ್ರಿಗೆ ಒಳ್ಳೇದನ್ನೇ ಬಯಸ್ತೀನಿ ಅಂತ ಅಂದ್ಬಿಟ್ಟು ಪೋಟ್ರೆ ಮಾಡಕ್ ಆ ರೀತಿ ಆಡ್ತಾ ಇದಾರ ಅನ್ನೋದು. ಎಸ್, ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ನಾಮಿನೇಷನ್ ಪ್ರಕ್ರಿಯೆ ಅಂತೂ ಇಲ್ಲಿ ಮುಗ್ದಿದೆ. ಪ್ರೋಮೋದಲ್ಲೇ ಗೊತ್ತಾಯ್ತು, ಇಲ್ಲಿ ರಕ್ಷಿತಾ ಅವರು ಗಿಲ್ಲಿ ಅವ್ರ ಹೆಸರನ್ನ ತಗೊಂಡ್ರು, ಮತ್ತೆ ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ತಗೊಂಡ್ರು. ಕೆಲವೊಬ್ಬರಿಗೆ ಇಲ್ಲಿ ಏನ್ ಅನಿಸ್ತದೆ ಅಂತಂದ್ರೆ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆ ನಂತರ ನಿಮ್ಮ ಕಮೆಂಟ್ ನ ಇಲ್ಲಿ ಹಾಕಿ. ತಮ್ಬ್ಲೈನ್ ನೋಡಿದ ತಕ್ಷಣ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬಿಟ್ಟು ಇಲ್ಲಿ ದಯವಿಟ್ಟು ಕಮೆಂಟ್ ನ ಹಾಕ್ಲೇಬೇಡಿ. ಲೈವ್ ಅಲ್ಲಿ ಇಲ್ಲಿ ಏನ್ ಮಾತಾಡಿದ್ರು ಅಂದ್ರೆ, ಕಾವ್ಯ ಅವರು ಸ್ಪಂದನ ಅವರು ಈ ಒಂದು ವಿಚಾರನ ಇಲ್ಲಿ ಮಾತಾಡ್ಕೊಂತ ಬಂದ್ರು. ಇಲ್ಲಿ ರಕ್ಷಿತ್ ಅವರು ಒಂದು ಪ್ರಾಪರ್ ಆದ ರೀಸನ್ ಕೊಡ್ಲಿಲ್ಲ. ಗಿಲ್ಲಿ ಅವ್ರನ್ನ ಏನಕ್ಕೆ ನಾಮಿನೇಟ್ ಮಾಡ್ತಾರೆ, ಮತ್ತೆ ಇಲ್ಲಿ ಕಾವ್ಯ ಅವ್ರನ್ನ ಏನಕ್ಕೆ ನಾಮಿನೇಟ್ ಮಾಡ್ತಾರೆ ಅಂತ ಒಂದು ಪ್ರಾಪರ್ ಆದ ರೀಸನ್ ಇರ್ಲಿಲ್ಲ. ಇಲ್ಲಿ ಜಾನ್ವಿ ಅವ್ರು ಆದ್ಮೇಲೆ ಜಾನ್ವಿ ಅವರು ಗಿಲ್ಲಿ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ಆ ನಂತರನೇ ಇಲ್ಲಿ ಬರೋದು ರಕ್ಷಿತಾ ಅವರು. ರಕ್ಷಿತಾ ಅವರು ಇಲ್ಲಿ ಬಂದಿದ ತಕ್ಷಣ ತಗೊಳ್ಳೋ ಹೆಸರನ್ನ ಇಲ್ಲಿ ಕಾವ್ಯ ಅವ್ರ ಹೆಸರು ಮತ್ತೆ ಗಿಲ್ಲಿ ಅವ್ರ ಹೆಸರನ್ನ ತಗೊಂತಾರೆ. ಜಾನ್ವಿ ಅವ್ರು ಏನೊಂದು ರೀಸನ್ ಕೊಟ್ಟಿರ್ತಾರೋ ಅದೇ ರೀಸನ್ ನ ಇಲ್ಲಿ ಸೇಮ್ ಪಾಯಿಂಟ್ ನ ಇಲ್ಲಿ ಇಟ್ಕೊಂಡು ಮಾತಾಡೋದು ಯಾರಪ್ಪ ಅಂತಂದ್ರೆ ರಕ್ಷಿತಾ ಅವರು. ಇಲ್ಲಿ ಇವರು ಕರೆಕ್ಟ್ ಆದ ಪ್ರಾಪರ್ ಆದ ರೀಸನ್ ಒಂದು ಇಲ್ವೇ ಇಲ್ಲ. ಇಲ್ಲಿ ಇವರು ಜನರಿಗೆ ಹೇಗೆ ಪೋಟ್ರೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಮಾತನ್ನ ಕಾವ್ಯ ಅವರಲ್ಲಿ ಹೇಳಿದ್ದು, ಅವರು ಒಳ್ಳೆಯವರು ಅನ್ನೋ ರೀತಿ ಇಲ್ಲಿ ಪೋಟ್ರೆ ಮಾಡ್ಕೊಂತಿದ್ದಾರೆ. ಕೆಲವೊಬ್ರು ಸ್ಪರ್ಧಿಗಳು ರಕ್ಷಿತಾ ಅವ್ರನ್ನ ತುಂಬಾ ಚೆನ್ನಾಗಿ ನಂಬಿದ್ದಾರೆ, ತುಂಬಾ ಚೆನ್ನಾಗಿ ಅವ್ರ ಜೊತೆ ಆಟ ಆಡ್ತಾ ಇದ್ದಾರೆ. ಆದ್ರೆ ಅವರು ತುಂಬಾ ಚೆನ್ನಾಗಿ ಸ್ಮಾರ್ಟ್ ಗೇಮ್ ಆಡ್ತಾ ಇದ್ದಾರೆ, ಅದು ಇಲ್ಲಿ ನಮ್ಗೆ ಅರ್ಥ ಆಗ್ತಲ್ಲ ಅಂತ ಅಂದ್ಬಿಟ್ಟು ಸ್ಪಂದನ ಅವರು ಕಾವ್ಯ ಅವರು ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇದು ಕೆಲವೊಬ್ಬರಿಗೆ ನಿಜ ಅನಿಸ್ಬೋದು, ಕೆಲವೊಬ್ಬರಿಗೆ ಸುಳ್ಳು ಅಂತ ಕೂಡ ಇಲ್ಲಿ ಅನಿಸ್ಬೋದು. ಇನ್ನು ಕೆಲವೊಬ್ಬರಿಗೆ ಕಾವ್ಯ ಅವರು ಸ್ಪಂದನ ಅವರು ಮಾಡ್ತಾ ಇರೋದೇ ತಪ್ಪು ಅಂತ ಕೂಡ ಇಲ್ಲಿ ಅನ್ನಿಸ್ಬೋದು. ಆದ್ರೆ ಇಲ್ಲಿ ಮೇನ್ ಆಗಿ ರಕ್ಷಿತಾ ಅವ್ರದ್ದು ಏನೊಂದು ಮೈನಸ್ ಆಗ್ತಿದೆ ಅಂತಂದ್ರೆ, ಇಲ್ಲಿ ಹಿಂದೊಂದು ಮುಂದೊಂದು ಮಾತಾಡಲ್ಲ, ಓಕೆ. ಆದ್ರೆ ಇಲ್ಲಿ ಕಿಚ್ಚನ ಚಪ್ಪಾಳೆ ಇಲ್ಲಿ ಸಿಕ್ಕಿದ್ದು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ರಕ್ಷಿತಾ ಅವ್ರಿಗೆ ಇಲ್ಲಿ ಏನಂತ ಇಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕುತ್ತೆ, ಇಲ್ಲಿ ಯಾರು ನಿಮ್ಮನ್ನ ಬೈದಿದ್ರು ಅವ್ರ ಕೈಯಲ್ಲಿ ನೀವು ಹೊಗಳಿಸ್ಕೊಂಡ್ರಿ ಮತ್ತೆ ಉತ್ತಮ ಅಂತ ತಗೊಂಡ್ರಿ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರು. ಇಲ್ಲಿ ಧನುಷ್ ಅವ್ರು ಕೂಡ ಇದ್ರ ಬಗ್ಗೆ ಅದೇ ಇಲ್ಲಿ ಹೇಳಿದ್ದು, ಇಷ್ಟು ದಿವಸ ನಾನು ರಕ್ಷಿತಾ ಅವ್ರನ್ನ ಇಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ, ಕಿಚ್ಚನ ಚಪ್ಪಾಳೆ ಸಿಕ್ಕಿದಾಗ ಏನೊಂದು ರೀಸನ್ ಬಂತು ಅವಾಗ ಇಲ್ಲಿ ನಾನು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ, ಹೌದಲ್ವಾ, ಅವ್ರ ಕೇಳೇ ಇಲ್ಲಿ ಹೊಗಳಿಸ್ಕೊಂಡ್ರು ಅಂತ ಇಲ್ಲಿ ಹೇಳಿದ್ರು. ಇವ್ರು ಎಗನೆಸ್ಟ್ ಅಂದ್ರೆ ರಕ್ಷಿತಾ ಅವ್ರ ಎಗನೆಸ್ಟ್ ಯಾರ್ಯಾರು ಇರ್ತಾರೋ ಅವ್ರ ಜೊತೆ ಇಲ್ಲಿ ಕ್ಲೋಸ್ ಆಗಬೇಕು ಅನ್ನೋದೇ ರಕ್ಷಿತಾ ಅವ್ರದ್ದೊಂದು ಮೇನ್ ಪಾಯಿಂಟ್ ಅಂತ ಅಂದ್ಬಿಟ್ಟು ಇಲ್ಲಿ ಇವ್ರುಗಳು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಗೊತ್ತಿರೋದು, ಈ ಒಂದು 2 ವಾರದ ಹಿಂದೆ ಇಲ್ಲಿ ರಕ್ಷಿತಾ ಅವರು ರಘು ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ, ಮತ್ತೆ ಇಲ್ಲಿ ಇವರು ಅಭಿ ಅವ್ರನ್ನ ಸೇವ್ ಮಾಡಿರ್ತಾರೆ. ಇಲ್ಲಿ ರಘು ಅವರು ನಾಮಿನೇಟ್ ಆಗ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಪಟ್ಟು ಹಿಡ್ಕೊಂಡಿರ್ತಾರೆ. ಆ ವಾರ ಇಲ್ಲಿ ರಘು ಅವರು ಕ್ಯಾಪ್ಟನ್ ಕೂಡ ಆಗ್ತಾರೆ ಆ ವಾರದಲ್ಲಿ. ಇಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಏನಪ್ಪಾ ಅಂತಂದ್ರೆ, ಕಾವ್ಯ ಅವರು ಕೂಡ ಅಲ್ಲೇ ಕೇಳಿರ್ತಾರೆ, ಏನಕ್ಕೆ ಇಲ್ಲಿ ಅಭಿ ಅವ್ರನ್ನ ಸೇವ್ ಮಾಡಿದೆ ಅಂತ ಅಂದ್ಬಿಟ್ಟು. ಆ ವಾರನೇ ಇಲ್ಲಿ ಬೇಕು ಅಂತಾನೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ವಾರದಲ್ಲಿ ಮೆಣಸಿನ್ಕಾಯಿ ತಿನ್ಸೋ ಒಂದು ಟಾಸ್ಕ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ರಕ್ಷಿತ್ ಅವ್ರು ಎಗನೆಸ್ಟ್ ಮಾತಾಡಿದ್ದಿಲ್ಲಿ ಯಾರಪ್ಪ ಅಂತಂದ್ರೆ ಅಭಿ ಅವರು ಒಬ್ರೆ. ಅದಕ್ಕೋಸ್ಕರನೇ ಜನಗಳಿಗೆ ಇವರು ಯಾವ ರೀತಿ ಪೋಟ್ರೆ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ. ಅಂದ್ರೆ ಇದನ್ನ ಕಾವ್ಯ ಅವರು ಸ್ಪಂದನ ಅವರು ಮಾಡ್ಕೊಳ್ಳೋದು. ಇಲ್ಲಿ ಅಭಿ ಅವರು ಅವ್ರ ಎಗನೆಸ್ಟ್ ಬಂದ್ರು ಕೂಡ ಇಲ್ಲಿ ಪರವಾಗಿಲ್ಲ, ನಾನ್ ಮಾತ್ರ ಇಲ್ಲಿ ಎಲ್ಲಾರನ್ನೂ ಕೂಡ ಇಲ್ಲಿ ಇಷ್ಟ ಪಡ್ತೀನಿ ಅನ್ನೋ ರೀತಿ ಅನ್ಕೋಬೇಕು ಜನಗಳು ಅಂತ ಅಂದ್ಬಿಟ್ಟು ಇವರು ಮಾಡಿರೋದು ಇಲ್ಲಿ ರಕ್ಷಿತಾ ಅವರು ಅಂತ ಅಂದ್ಬಿಟ್ಟು ಇವರಿಬ್ರು ಮಾತಾಡ್ಕೊಂತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜಾನೋ ಅಥವಾ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಗಿಲ್ಲಿ ಅವ್ರು ನೋಡ್ಬೋದು, ಇಲ್ಲಿ ಜಾಸ್ತಿ ರಕ್ಷಿತಾ ಅವ್ರನ್ನ ವಂಶದ ಕುಡಿ ಅಂತೆಲ್ಲ ಇಲ್ಲಿ ಮಾತಾಡ್ತಾರೆ. ತುಂಬಾ ಕಾಮಿಡಿ ಮಾಡ್ಕೊಂಡು ಇವ್ರು 3 ಜನ ತುಂಬಾನೇ ಚೆನ್ನಾಗಿದ್ದಾರೆ. ರಘು ಅವ್ರು ಕೂಡ ಕನ್ಫ್ಯೂಷನ್ ಆದ್ರು, ಆದ್ರೆ ಡೈರೆಕ್ಟ್ ನಾಮಿನೇಟ್ ಮಾಡಿದ್ರು. ಆದ್ರೆ ಇಲ್ಲಿ ಇವರೊಂದು ಸೇಫ್ ಗೇಮ್ ಆಡ್ತಾರೆ, ತುಂಬಾ ಟ್ಯಾಲೆಂಟ್ ಇದೆ. ಚಿಕ್ಕ ಹುಡುಗಿ ಅಂತ ನಾವು ಅನ್ಕೊಂತಿದೀವಿ, ಚಿಕ್ಕ ಹುಡುಗಿ ಅಂತೂ ಇಲ್ಲಿ ಅಲ್ವೇ ಅಲ್ಲ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಕಾವ್ಯ ಅವರು ಸ್ಪಂದನ ಅವರು ಮಾತಾಡ್ಕೊಂತಿದ್ದಾರೆ. ಆದ್ರೆ ಇಲ್ಲಿ ಧನುಷ್ ಅವ್ರಿಗೂ ಕೂಡ ಏನ್ ಅನಿಸ್ತು ಅಂತ ಅಂದ್ರೆ, ಇಲ್ಲಿ ರಕ್ಷಿತ್ ಅವ್ರು ಏನೊಂದು ರೀಸನ್ ಕೊಟ್ರು, ಇಲ್ಲಿ ಅದು ಪ್ರಾಪರ್ ಆದ ರೀಸನ್ ಅಂತ ಅನಿಸ್ಲಿಲ್ಲ. ಜಾನ್ವಿ ಅವ್ರು ಕೊಟ್ಟಿದ್ ರೀಸನ್ನೇ ಅವ್ರು ತಗೊಂಡ್ ಕೊಟ್ರಲ್ವಾ, ಅದಕ್ಕೆ ಇಲ್ಲಿ ಫಸ್ಟಿಗೆ ಅವ್ರ ಮೈಂಡ್ ಅಲ್ಲಿ ಇರಲ್ಲ, ಅಲ್ಲಿ ಹೋಗಿದ ತಕ್ಷಣ ಒಂದು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಅವ್ರ ಜೊತೆಯಲ್ಲಿರೋರ್ನ ಅವರು ಸ್ವಲ್ಪ ನಾಮಿನೇಟ್ ಆಗಿ ಮಾಡ್ಬಿಡ್ತಾರೆ. ಆದ್ರೆ ಅವ್ರ ಎಗನೆಸ್ಟ್ ಯಾರು ಇರ್ತಾರೋ ಅವ್ರ ಜೊತೆ ಚೆನ್ನಾಗಿ ಆಗ್ಬೇಕು ಅಂತಾನೆ ರಕ್ಷಿತ್ ಅವ್ರು ಈ ರೀತಿ ಮಾಡ್ತಾ ಇರ್ತಿರೋದು ಅಂತಂದ್ಬಿಟ್ಟು ಇಲ್ಲಿ ಇವ್ರು 3 ಜನ ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ಸ್ಪಂದನ ಅವ್ರು ಕೂಡ ಇಲ್ಲಿ ಮೊನ್ನೆ ಕಿಚ್ಚನ ಪಂಚಾಯಿತಿ ಆದ್ಮೇಲೆ ಸಂಡೇ ಎಪಿಸೋಡ್ ಅಲ್ಲಿ ಇಲ್ಲಿ ಹೇಳ್ತಾರೆ, ಮನೆಯಲ್ಲಿ ಯಾರು ಇನ್ನು ಗೇಮ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು. ಆಗ ಸ್ಪಂದನ ಅವ್ರು ಏನೋ ಬರ್ದಿರ್ತಾರಂತೆ, ಹೆಸರುಗಳು ಕನ್ಫ್ಯೂಷನ್ ಇದೆ, ಅಲ್ಲಿ ಅಳಿಸ್ಬಿಟ್ಟು ರಕ್ಷಿತ್ ಅವರು ಬೇಕು ಅಂತಾನೆ ಇಲ್ಲಿ ಅವ್ರ ಹೆಸರನ್ನ ಬರ್ದಂತೆ. ಇವರು ರಿಷಾ ಅಂತ ಬಂದಿರ್ತಾರೆ, ಒಬ್ರು ಮಾಡು ಅಂತ ಬರ್ದಿರ್ತಾರಲ್ಲ, ಆವಾಗ ಸ್ಪಂದನ ಅವ್ರು ಏನ್ ಬರ್ದಿರ್ತಾರೋ ಅದೇ ಹೆಸರನ್ನ ಇವ್ರು ತಗೊಂಡ್ರು ಅಂತ ಕೂಡ ಇಲ್ಲಿ ಸ್ಪಂದನ ಅವರು ಮಾತಾಡಿದ್ರು. ಒಟ್ನಲ್ಲಿ ಅವರು ಮೈಂಡ್ ಗೇಮ್ ಮಾಡ್ತಾ ಇದಾರೆ, ಅದು ನಮ್ಗೆ ಯಾರಿಗೂ ಕೂಡ ಇಲ್ಲಿ ಅರ್ಥ ಆಗ್ತಲ್ಲ. ಅವರು ಕ್ಲಿಯರ್ ಆಗಿದ್ದಾರೆ, ಬಟ್ ನಮಗೆ ಇಲ್ಲಿ ಕನ್ಫ್ಯೂಷನ್ ಇದೆ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದಾರೆ. ಸದ್ಯ ಈಗ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದ ತಕ್ಷಣ ಯಾರ್ಯಾರು ಏನೇನಕ್ಕೆ ಇಲ್ಲಿ ನಾಮಿನೇಟ್ ಮಾಡಿದ್ರು, ರೀಸನ್ ಏನ್ ಕೊಟ್ರು ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ರಕ್ಷಿತ್ ಅವ್ರು ಕೊಟ್ಟಿರೋ ಒಂದು ರೀಸನ್ ಇಷ್ಟ ಆಗಿಲ್ಲ. ನಿಮಗೆ ಹೇಗೆ ಅನಿಸ್ತು ವೀಕ್ಷಕ?
ವೀಕ್ಷಕರೇ, ಇಲ್ಲಿ ಸೇಫ್ ಆಗಿ ಗೇಮ್ ಮಾಡ್ತಾ ಇದಾರ. ಅವ್ರ ಜೊತೆ ಯಾರಿದ್ದಾರೆ, ಹೇಗಿದ್ರು ಕೂಡ ಅವ್ರು ನನ್ನ ಏನು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರು ಮಾಡ್ತಾ ಇದಾರ. ಯಾರು ರಕ್ಷಿತ್ ಅವ್ರ ಎಗನೆಸ್ಟ್ ಇದಾರೋ ಅವ್ರನ್ನೆಲ್ಲ ಕೂಡ ಇವರು ಬೇಕು ಅಂತಾನೆ ಅವ್ರ ಪರ ನಿಂತ್ಕೊಂಡು ಅವ್ರು ನನಗೆ ಏನು ದ್ರೋಹ ಮಾಡಿದ್ರು ಪರವಾಗಿಲ್ಲ, ನಾನಿಲ್ಲಿ ಅವ್ರಿಗೆ ಒಳ್ಳೇದನ್ನೇ ಬಯಸ್ತೀನಿ ಅಂತ ಅಂದ್ಬಿಟ್ಟು ಪೋರ್ಟ್ರೇ ಮಾಡಕ್ ಆ ರೀತಿ ಆಡ್ತಾ ಇದಾರ ಅನ್ನೋದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ಇಲ್ಲಿ ರಘು ಅವ್ರ ವಿಚಾರ, ಅಭಿ ಅವ್ರ ವಿಚಾರ ತಗೊಂಡೋಗೋ ಅದೇ ರೀತಿ ಆಯ್ತು. ಇಲ್ಲಿ ಮೆಣಸಿನ್ಕಾಯಿ ತಿನ್ಸಿದ್ರು, ಆದ್ರೂ ಕೂಡ ಅವ್ರನ್ನ ಸೇವ್ ಮಾಡ್ತಾರೆ. ರಘು ಅವ್ರ ಜೊತೆನೇ ನಿಂತ್ಕೊಂಡ್ಬಿಟ್ಟು ಎಲ್ಲದಕ್ಕೂ ಕೂಡ ಓಕೆ ಇಲ್ಲ ಇವರು ಒಳ್ಳೆಯವರು ಅಂತ ಅಂದ್ಬಿಟ್ಟು ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಸ್ಟ್ಯಾಂಡ್ ತಗೊಂಡಿದ್ರು ರಕ್ಷಿತ್ ಅವ್ರಿಗೋಸ್ಕರ. ಆದ್ರೆ ಇಲ್ಲಿ ಈ ರೀತಿಯಾಗಿ ಮಾಡಿದ್ರು. ಇವಾಗ ನಾಮಿನೇಷನ್ ವಿಚಾರ ಅಂತ ಬಂದಾಗ ಈಗ ಇಲ್ಲಿ ರಕ್ಷಿತ್ ಅವರು ಗಿಲ್ಲಿ ಅವ್ರ ಹೆಸರು, ಕಾವ್ಯ ಅವ್ರ ಹೆಸರನ್ನ ಇಲ್ಲಿ ತಗೊಂಡಿದ್ದಾರೆ. ಹೌದು, ಗಿಲ್ಲಿ ಅವ್ರಿಗೇನೋ ಇಲ್ಲಿ ನಾಮಿನೇಟ್ ಆದ್ರೂ ಕೂಡ ಸೇವ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಬಟ್ ಬೇರೆ ಸ್ಪರ್ಧಿಗಳಿಗೆಲ್ಲರಿಗೂ ಕೂಡ ಇಲ್ಲಿ ಇರ್ಬೇಕಲ್ಲ, ಯೋಚನೆ ಮಾಡ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಹೇಳ್ಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದಾರೆ. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ಅಳದು ತೂಗಿ ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಅವ್ರೊಂದು ಮನಸ್ಸಲ್ಲಿ ಏನಿತ್ತು ಅಂತ ಅಂದ್ಬಿಟ್ಟು ಯಾರು ಕೂಡ ತಿಳ್ಕೊಳಕ್ಕೆ ಆಗಲ್ಲ. ಇಲ್ಲಿ ತುಂಬಾ ಚೆನ್ನಾಗಿ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದಾರೆ. ಆದ್ರೆ ಜನಗಳಿಗೆ ಅವ್ರು ಒಳ್ಳೇದು ಅಂತ ಅಂದ್ಬಿಟ್ಟು ಪೋರ್ಟ್ರೇ ಮಾಡ್ಕೊಂತ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು, ಸ್ಪಂದನ ಅವರು ಮಾತಾಡ್ಕೊಂಡ್ರು. ಅನ್ಕೊಂಡಷ್ಟು ಚಿಕ್ಕೋಳಲ್ಲ, ಅವ್ರಿಗೆ ಮೈಂಡ್ ಮೆಚೂರ್ ಇದೆ ಅಂತ ಕೂಡ ಇಲ್ಲಿ ಮಾತಾಡ್ಕೊಂತಿದ್ದಾರೆ. ಸದ್ಯ ಅವರೇ ಹೇಳಿದ್ರಂತೆ ನನ್ನ ಚಿಕ್ಕೋಳು ಅಂತ ಯಾಕೆ ಅನ್ಕೊಂತೀರ ಅಂತ ಕೂಡ. ಈ ಒಂದು ವಿಚಾರಗಳೆಲ್ಲ ನೋಡಿದಾಗ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಅದರಲ್ಲೂ ಕೂಡ ಇಲ್ಲಿ ಕಾವ್ಯ ಅವ್ರ ಬಗ್ಗೆ ಅವರೊಂದು ಏನ್ ರೀಸನ್ ಕೊಡ್ತಾರೋ ಇಲ್ಲಿ ಅಂತ ಒಂದು ಸ್ಟ್ರಾಂಗ್ ಕಂಟೆಂಡರ್ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅವ್ರು ಕೊಟ್ಟಿರೋ ರೀಸನ್ನೇ ಇಲ್ಲಿ ನಿಜವಾಗ್ಲೂ ಕೂಡ ಕಾವ್ಯ ಅವ್ರಿಗೆ ಅರ್ಥ ಆಗ್ಲಿಲ್ವಂತೆ, ಯಾಕೆ ಆ ರೀತಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಇನ್ನು ಗಿಲ್ಲಿ ಅವ್ರಂತೂ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅವರು ಗೇಮ್ ಮಾಡಿದ್ರೆ ಮನೇಲಿ ಉಳ್ಕೊಂತಾರೆ ಅಂತ ಅಂದ್ಬಿಟ್ಟು. ಆದ್ರೆ ಇವ್ರು ಏನಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಅವ್ರ ಒಂದು ರೀಸನ್ ಏನ್ ಕೊಟ್ಟಿದ್ದಾರೆ ಅದು ಯಾರಿಗೂ ಕೂಡ ಬಿಗ್ ಬಾಸ್ ಮನೇಲಿ ಸ್ವಲ್ಪ ಜನಕ್ಕೆ ಇಷ್ಟ ಆಗಿಲ್ಲ. ಅದರಲ್ಲೂ ಮೇನ್ ಆಗಿ ಸ್ಪಂದನ ಅವ್ರಿಗೆ, ಕಾವ್ಯ ಅವ್ರಿಗಂತೂ ಇಲ್ಲಿ ಇಷ್ಟನೇ ಆಗಿಲ್ಲ. ಇಲ್ಲಿ ರಕ್ಷಿತ್ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸಿಕ್ಕಾಪಡೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಸೊ ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಸ್ಟ್ರಾಟಜಿ ಯೂಸ್ ಮಾಡಿ ಆಡ್ತಾ ಇದಾರೋ, ಇಲ್ಲ ಅಂತಂದ್ರೆ ಒಂದು ಸೇಫ್ ಗೇಮ್ ಆಡ್ತಾ ಇದಾರೋ. ಅದ್ರ ಜೊತೆಗೆ ಇಲ್ಲಿ ಈ ವೀಕು ನಾಮಿನೇಷನ್ ಬಿಸಿ ಅಂತೂ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಇಲ್ಲಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಅಲ್ಲಿ ಸ್ಪರ್ಧಿಗಳು ಎಂಟ್ರಿ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ಸ್ಪರ್ಧಿಗಳು ಬಂದ್ರೆ ಸಕ್ಕತ್ತಾಗಿರುತ್ತೆ ಬಿಗ್ ಬಾಸ್ ಆಟ ಒಂದ್ ರೀತಿ. ಈ ಸತಿ 120 ದಿವಸ ಇಲ್ಲಿ ಆಗೋ ಸಾಧ್ಯತೆ ಇದೆ. ಲೈವ್ ಅಲ್ಲಿ ಬಂದಾಗೂ ಕೂಡ ನಾನು ಇಲ್ಲಿ ಅದನ್ನೇ ಹೇಳಿದ್ದೆ. ಈಗ ವೈಲ್ಡ್ ಕಾರ್ಡ್ ಅಲ್ಲಿ ಸ್ಪರ್ಧಿಗಳು ಎಂಟ್ರಿ ಕೊಡೋದು ಬಹುತೇಕ ಖಚಿತ ಆಗಿದೆ. ಅದರಲ್ಲೂ ಕೂಡ ಈ ವೀಕಲ್ಲೇ ಇಲ್ಲಿ ಬರ್ತಾ ಇದ್ದಾರೆ. ಸುಮಾರು 2 ಸ್ಪರ್ಧಿಗಳು ಮತ್ತೆ ಗೆಸ್ಟಸ್ಗಳು ಕೂಡ ಇಲ್ಲಿ ಬರ್ತಾರೆ ಬಿಗ್ ಬಾಸ್ ಮನೆಗೆ. ಸ್ವಲ್ಪ ದಿವಸ ಇಲ್ಲಿ ಗೆಸ್ಟ್ಗಳು ಇರ್ತಾರೆ. ಆ ನಂತರ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಸ್ಪರ್ಧಿಗಳು ಕೂಡ ಇಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. ಸ್ಪರ್ಧಿಗಳಂತೂ ಸಿಕ್ಕಾಪಟ್ಟೆ ಇಲ್ಲಿ ರೆಬಲ್ ಆಗಿ ಎಂಟ್ರಿ ಕೊಡ್ತಾರೆ. ಅದರಲ್ಲೂ ಕೂಡ ವೈಲ್ಡ್ ಕಾರ್ಡ್ ಏನು ಹಿಂದೆ 3 ಜನ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು. ಅದರಲ್ಲೂ ರಿಷಾ ಅವರಂತೂ ಇಲ್ಲಿ ಔಟ್ ಆಗಿದ್ದಾರೆ. ಇನ್ನು 2 ಸ್ಪರ್ಧಿಗಳು ಇಲ್ಲಿ ಬಂದೇ ಬರ್ತಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತದೆ. ಅನ್ಕೊಳ್ಬಹುದು ಇಲ್ಲ ಇದು ಫೇಕ್ ನ್ಯೂಸ್ ಇರ್ಬೋದು ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಫೇಕ್ ನ್ಯೂಸ್ ಅಲ್ಲ. ಇಷ್ಟು ದಿವಸ ಆದ್ಮೇಲೆ ಬರೋ ಒಂದು ಅವಶ್ಯಕತೆ ಇದೆಯಾ ಅಂತ ಕೂಡ ಇಲ್ಲಿ ಅನ್ನಿಸ್ಬೋದು. ನಿಜವಾಗ್ಲೂ ಕೂಡ 100% ಬರ್ತಾ ಇದ್ದಾರೆ. ಯಾಕಂತಂದ್ರೆ ಇದೊಂದು ಲಾಂಗ್ ಆಗಿದೆ. ಇವಾಗ ಇನ್ನು 56-57 ಡೇಸ್ ಆಗಿದೆ ಅಷ್ಟೇ. ಇನ್ನು ಸುಮಾರು ದಿವಸ ಟೈಮ್ ಇದೆಯಲ್ವಾ, ಅದಕ್ಕೋಸ್ಕರ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಸ್ಪರ್ಧಿಗಳು ಎಂಟ್ರಿ ಕೂಡ ಕೊಡ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಪ್ರಕಾರ ಯಾರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ? ಮತ್ತೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ರಕ್ಷಿತ್ ಅವ್ರ ವಿಚಾರ ಇರ್ಬೋದು, ಮತ್ತೆ ಕಾವ್ಯ ಅವ್ರ ವಿಚಾರ, ಮತ್ತೆ ಸ್ಪಂದನ ಅವ್ರು ಏನ್ ಮಾತಾಡ್ಕೊಂಡ್ರು, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.